ಏಪ್ರಿಲ್ 9ನೇ ತಾರೀಕಿಗೆ ಈ ಬಾಗಲಕೋಟದ ಉಪಚುನಾವಣೆ ನಡೀತಾ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಈ ಮತಕ್ಷೇತ್ರದಲ್ಲಿ ಹಿರಿಯರಾದಂಥ ಶ್ರೀ HY ಮೇಟಿ ಅವರು ಪ್ರತಿನಿಧಿಸ್ತಾ ಇದ್ರು. HY ಮೇಟಿ ಅವರು ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ಈ ರಾಜ್ಯವನ್ನ, ಜಿಲ್ಲೆಯನ್ನ ಪ್ರತಿನಿಧಿಸಿದರು. ಅವರ ವ್ಯಕ್ತಿತ್ವ, ಅವರು ಓರ್ವ ಸರಳ ಸಜ್ಜನ ವ್ಯಕ್ತಿ, ಎಲ್ಲರ ಜೊತೆ ಬೆರೆತುಕೊಂಡು ಹೋಗುವಂತ ವ್ಯಕ್ತಿ. ಅವರು 5 ವರ್ಷ ಪೂರೈಸಬೇಕಾಗಿತ್ತು, 28ರವರೆಗೆ. ಅವರ ಅಕಾಲಿಕ ನಿಧನದಿಂದ ಈ ಒಂದು ಉಪಚುನಾವಣೆ ಇವತ್ತು ಅನಿವಾರ್ಯವಾಗಿ ಬಂದಿದೆ. ನಮ್ಮ ಕಾಂಗ್ರೆಸ್ ಪಕ್ಷ ಬಹುತೇಕ ಕಡೆ ಎಲ್ಲೆಲ್ಲಿ ಉಪಚುನಾವಣೆ ನಡೀತವೆ ಆ ಉಪಚುನಾವಣೆಯಲ್ಲಿ ಆ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಅನ್ನು ಕೊಡುವಂತ, ಯಾಕಂದ್ರೆ ಮಾನವೀಯತೆ ಅದರ ಮೇಲೆ ಉಳಿದಂತ ಅವಧಿಗೆ ಆ ಒಂದು ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳಿ ಬಹುತೇಕ ಕಡೆ ಇವತ್ತು ದಿವಸ ನಿರ್ಣಯಗಳನ್ನು ತೆಗೆದುಕೊಂಡು ಆ ಪ್ರಕಾರವಾಗಿ ಇವತ್ತು ಉಮೇಶ್ ಮೇಟಿ ಅವರಿಗೆ ಇಲ್ಲಿ ಮೇಟಿ ಅವರ ಸುಪುತ್ರ, ಕಿರಿಯ ಸುಪುತ್ರನಿಗೆ ದಿವಸ ಟಿಕೆಟ್ ಅನ್ನು ಕೊಡಲಾಗಿದೆ. ಇವತ್ತು ರಾಜ್ಯದ ಪರಿಸ್ಥಿತಿಯನ್ನು ನೋಡ್ತಾ ಇದ್ರಿ, ದೇಶದಲ್ಲಿ ಪರಿಸ್ಥಿತಿಯನ್ನು ನೋಡ್ತಾ ಇದ್ರಿ. ನಮ್ಮ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಳ್ಳುವ ಮೂಲಕ, ತದನಂತರ 20 ಔಷಧ ಕಾರ್ಯಕ್ರಮಗಳು, ಎಲ್ಲ ಜನಪರ ಯೋಜನೆಗಳನ್ನು, ಇವತ್ತು ಮನೆಗಳನ್ನ ಕಟ್ಟುವಂತದ್ದಿರ್ಬೋದು, ಬಡವರ ಸಲುವಾಗಿ ಇವತ್ತು ರೇಷನ್ ಕಾರ್ಡ್ ಇರ್ಬೋದು, ವೃದ್ಧಾಪ್ಯ, ಅಂಗವಿಕಲ ವೇತನಗಳಿರ್ಬೋದು, ಅಥವಾ ಈ ದೇಶದಲ್ಲಿ ಏನು ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಸ್ವಾತಂತ್ರ್ಯ ಬಂದ ನಂತರ ನಾವು ವಿದೇಶದಿಂದ ನಾವು ಆಹಾರವನ್ನ ಆಮದು ಮಾಡ್ಕೋಬೇಕಾಗಿತ್ತು. ಅವಾಗೆಲ್ಲ ನಾವು ಗೊತ್ತಿದೆ, ಅಮೆರಿಕದಿಂದ ಕೆಂಪು ಗೋಧಿ ಅಂತ ಹೇಳಿ ನಾವು ತರಿಸ್ಕೊಂಡು ಮಾಡುವಂತ ಪರಿಸ್ಥಿತಿ ಇದೆ. ಆದ್ರೆ ಪ್ರಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಇವತ್ತು ನಾವು ಸ್ವಾವಲಂಬಿ ಆಗ್ಬೇಕು ಅಂತ ತಿಳ್ಕೊಂಡು, ತದನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕ್ಷೀರ ಕ್ರಾಂತಿಯನ್ನು ಮಾಡಿ, ಹಸಿರು ಕ್ರಾಂತಿಯನ್ನು ಮಾಡಿ, ಇವತ್ತು ನಾವು ಯಾವ ಪರಿಸ್ಥಿತಿ ಇರೋದ್ರೆ ನಾವು ನಮಗೆ ಬೇಕಾಗಿದ್ದಷ್ಟಂತ ಆಹಾರವನ್ನು 140 ಕೋಟಿ ಜನರಿಗೆ ಆಹಾರವನ್ನು ಉತ್ಪಾದನೆ ಮಾಡೋ ಜೊತೆಗೆ ಇವತ್ತು ನಾವು ನಿರ್ಯಾತ, ಎಕ್ಸ್ಪೋರ್ಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಯಾವುದೂ ಕೂಡ ಉದ್ದಿಮೆಗಳಿರಲಿಲ್ಲ. ನಮ್ಮ ಹಿರಿಯರು ಹೇಳ್ತಾರೆ, ನಾವು ಸೂಜಿ ಕೂಡ ಉತ್ಪಾದನೆ ಮಾಡ್ತಿರಲಿಲ್ಲ, ಹೊಲಿಯುವಂತ ಸೂಜಿಯನ್ನ ಕೂಡ ನಾವು ಉತ್ಪಾದನೆ ಮಾಡ್ತಿರಲಿಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಎಲ್ಲ ನಮ್ಮ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅನ್ನ ಪ್ರಾರಂಭ ಮಾಡುವ ಮೂಲಕ ಇವತ್ತು ಭಾರತ ದೇಶ ಸ್ವಾವಲಂಬನೆ ಆಗಬೇಕು ಅಂತ ಹೇಳಿ, ಒಂದ್ ಕಡೆ ಉತ್ಪಾದನೆ ಆಗಬೇಕು, ಇನ್ನೊಂದ್ ಕಡೆ ಉದ್ಯೋಗ ಸಿಗಬೇಕು ಅಂತ ತಿಳ್ಕೊಂಡು ಮಾಡಿದಂತ ನಾವು ಕಣ್ಣಾರೆ ನೋಡಿದ್ವಿ. ಉದಾಹರಣೆಗಾಗಿ ನಮ್ಮ ರಾಜ್ಯ ಅದರಲ್ಲಿ ವಿಶೇಷವಾದಂತ ಒಂದು ಪ್ರಾತಿನಿಧ್ಯವನ್ನು ಪಡ್ಕೊಂಡಿದೆ. ಆ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ನಲ್ಲಿ ಇವತ್ತು ದಿವಸ ಮಹತ್ತರವಾದಂತ ಒಂದು ನಮಗೆ ಕೊಡುಗೆ ಸಿಕ್ಕಿರುವಂತದ್ದು ನಮ್ಮ ಕರ್ನಾಟಕ ರಾಜ್ಯ. ತಾವು ತಗೊಳ್ಳಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, HAL. ಇವತ್ತು ನಾನು ಕೈಗಾರಿಕಾ ಸಚಿವನಾಗಿದ್ದೇನೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಮ್ಮಲ್ಲಿ ಇರೋದ್ರಿಂದ ಇವತ್ತು ಜಾಗತಿಕವಾಗಿ ಈ ರಾಜ್ಯದಲ್ಲಿ ನಾವು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ಜಾಗತಿಕವಾಗಿ ನಾವು ಟಾಪ್ 5 ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಸೆಕ್ಟರ್ಸ್ ನಲ್ಲಿ ನಾವಿದ್ದೀವಿ. ನಮ್ಮ ದೇಶದಲ್ಲಿ ನಾವು ಸುಮಾರು 65% ಅಷ್ಟು ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಇದರಲ್ಲಿ ನಾವು ಪಡ್ಕೊಂಡಿದ್ವಿ. 65%. ಅದು ಬಹಳ ದೊಡ್ಡ ಹೆಮ್ಮೆ ನನಗೆ. BHEL ತಗೋರಿ, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, BML ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್, BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಏನು ಇತ್ತೀಚೆಗೆ ಚಂದ್ರನ ಮೇಲೆ ದಕ್ಷಿಣ ಭಾಗದಲ್ಲಿ ನಮ್ಮ ಸ್ಪೇಸ್ ಏರ್ಕ್ರಾಫ್ಟ್ ಅನ್ನ ಲಾಂಚ್ ಅನ್ನು ಮಾಡಿರುವಂತಹದ್ದು,
ಹೀಗೆ HMT ಎಲ್ಲ ಕೊಡುಗೆ ಕಾಂಗ್ರೆಸ್ ಪಕ್ಷದ ಜವಾಹರ್ಲಾಲ್ ನೆಹರು ಅವರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ತದನಂತರ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಡವರ ಪರವಾಗಿ ಗರೀಬಿ ಹಟಾವ್ ರೋಟಿ ಕಪಡ ಅವ್ರ ಮಕಾನ್ ಅಂತ ಹೇಳಿ 20 ಅಂಶದ ಕಾರ್ಯಕ್ರಮ ತಂದು ಪಂಚವಾರ್ಷಿಕ ಯೋಜನೆಗಳನ್ನ ತರುವ ಮೂಲಕ ಇವತ್ತು ಬಡವರಿಗಾಗಿ ಮನೆಗಳನ್ನ ಪ್ರಾರಂಭ ಕಟ್ಟುವಂಥದ್ದಾಗಲಿ, ಇವತ್ತು ರೇಷನ್ ಕಾರ್ಡ್ ಶ್ರೀಮಂತರಿಗೆ ಅರ್ಥ ಆಗೋದಿಲ್ಲ, ಆ ರೇಷನ್ ಕಾರ್ಡ್ ಇವತ್ತು ಸಹ ಪಡಿತರ ವ್ಯವಸ್ಥೆ ಏನಿದೆ ಅದನ್ನು ಜಾರಿಗೊಳಿಸಿದಂಥ ಇಂದಿರಾ ಗಾಂಧಿ